ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಗಣೇಶ ಹಬ್ಬದ ವ್ಲಾಗ್. ಬೆಳಗ್ಗೆನೇ ಎದ್ದಿದ್ವಿ, ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಆಮೇಲೆ ಫ್ಲ್ಯಾಶ್ ಆಯಿತು, ಅಯ್ಯೋ ವ್ಲಾಗೇ ಮಾಡಿಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬೇಗ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇವತ್ತಿನ ಗಣೇಶ ಹಬ್ಬದ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಇವಾಗ ಮಾಡ್ತಾ ಇರೋದು ಕಡುಬು, ಸಿಹಿ ಕಡುಬು ಮಾಡ್ತಾ ಇದ್ದೆ. ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾನು ಲೈಫಲ್ಲಿ 2ನೇ ಸತಿ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಹೇಗೆ ಬಂತು ಏನು ಅಂತ ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ನಾವಿವತ್ತು ಒಂದಷ್ಟು ರೆಸಿಪೀಸ್ ಮಾಡಬೇಕು. ಹಬ್ಬ ಅಂದರೆ ಒಂದು ಎಲ್ಲ ಥರ ಅಡುಗೆ ಮಾಡಿದಾಗ ಅದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಮನೆಗೆ ಸ್ವಲ್ಪ ಜನ ಇನ್ವೈಟ್ ಕೂಡ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಬೆಳಿಗ್ಗೆನೆ ಫಸ್ಟ್ ಎದ್ದಿದ ತಕ್ಷಣ ಎಲ್ಲ ಅಡುಗೆ ಏನೇನಿದೆ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಯಾಕಂದರೆ ಒನ್ಸ್ ರೆಡಿ ಆದಮೇಲೆ ದೇವ್ರ ಮನೆ ಪೂಜೆ ಮಾಡೋದು. ಆ್ಯಂಡ್ ನಾವಿವತ್ತು ಹುತ್ತಕ್ಕೆ ಹಾಲಿರಿದ್ವಿ. ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ಬರೋದಕ್ಕೆಲ್ಲ ಜಾಸ್ತಿ ಟೈಮ್ ಆಗುತ್ತೆ. ಹಾಗಾಗಿ ಅಲ್ಲಿಂದ ಬಂದಿದ ತಕ್ಷಣ ಊಟಕ್ಕೆ ಕೂತ್ಕೋಬೋದು ಮನೆಯವರೆಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಬೆಳಿಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡೋ ಮುಂಚೆನೇ ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಿನ್ನೆ ಗೌರಿ ಹಬ್ಬದ ವ್ಲಾಗ್ ಕೂಡ ನೀವೆಲ್ಲರೂ ನೋಡಿದ್ರಿ ಆ್ಯಂಡ್ ತುಂಬ ಇಷ್ಟಪಟ್ರಿ. ರಂಜು ಕೊಟ್ಟಿದ್ದು ಕೂಡ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ಎಷ್ಟೊಂದು ಜನ ನಿಮ್ಮ ನಂಬರ್ ಕೊಡಿ, ನಿಮ್ಮ ಮನೆಗೆ ಬರ್ತೀನಿ ನಾನು ಅಂತೆಲ್ಲ ಹೇಳ್ತಾಯಿದ್ರಿ. ನನಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಅದು ಸ್ವಲ್ಪ ಜನ ಬೇಜಾರು ಕೂಡ ಮಾಡ್ಕೊತಾಯಿದ್ರು, ನಮ್ಗೆ ಯಾರೂ ಇಲ್ಲ ಕೊಡೋಕ್ಕೆ ಅಂತ. ಬೇಜಾರು ಮಾಡ್ಕೋಬೇಡಿ, ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷ ನನ್ನ ಕೈಲಾದಷ್ಟು ಜನಕ್ಕೆ ನಾನು ಕೊಡಬೇಕು ಅಂತ. ನೋಡೋಣ ದೇವರು ಹೇಗೆ ಏನು ಮಾಡ್ತಾನೆ ಅಂತ. ಆ್ಯಂಡ್ ಟ್ರೈ ಮಾಡ್ತಾಯಿದ್ದೆ. ಫಸ್ಟ್ ಒನ್ ಟು ಬಿ ಫ್ರ್ಯಾಂಕ್ ಚೆನ್ನಾಗಿ ಬರಲಿಲ್ಲ, ಕಿತ್ತೋಯ್ತು. ನನಗೆ ಏನಪ್ಪ ಇದು ಹೆಂಗೆ ಬರುತ್ತೆ ಏನೋ ಅನ್ನೋ ಥರ ಒಂಥರ ಫೇಸಲ್ಲಿ ಫುಲ್ ಗಾಬರಿ ಆಗೋಯ್ತು, ಅಯ್ಯಯ್ಯೋ ಅಂತ. ಆಮೇಲೆ ನೋಡಿದ್ರೆ ಸ್ವಲ್ಪ ಅದು ಗಟ್ಟಿ ಆಗಿಬಿಟ್ಟಿತ್ತು. ನಾವೇನು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿರ್ತೀವಿ ಅದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಚೂರು ಬಿಸಿನೀರು ಹಾಕ್ಕೊಂಡು ನಾನು ತೆಳ್ಳಗೆ ಮಾಡಿಕೊಂಡೆ. ಸೊ ಅದಾದಮೇಲೆ ಹೇಗೆ ಬಂತು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಓಕೆ, ಇವತ್ತು ಗಣೇಶ ಹಬ್ಬ ಏನೇನು ಮಾಡಿದ್ದೀನಿ ಅಂದರೆ ಪಲಾವ್, ವೆಜಿಟೇಬಲ್ ಪಲಾವ್ ಜಾಸ್ತಿ ತರಕಾರಿ ಹಾಕಿ. ಆ್ಯಂಡ್ ಇಲ್ಲಿ ಕಡುಬು ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಮಾಡಿ ಸರಿ ಬಂದಿಲ್ಲ, ಎಲ್ಲ ಶೇಪ್ಲೆಸ್. ಆ್ಯಂಡ್ ಇವಾಗ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಬರ್ತದೆ ಮಾಡ್ತಾಯಿದ್ದೀನಿ, ಏನು ಅಷ್ಟು ಇದೆ. ಇದು ನಾರ್ಮಲ್ ನೆನ್ನೆದೆ ಒಬ್ಬಟ್ಟು. ಆಮೇಲೆ ವಡೆ ಮಾಡೋಣ ಅಂತ ನೆನೆಸಿಟ್ಟಿದ್ದೀವಿ. ಆಮೇಲೆ ಬೀನ್ಸ್ ಪಲ್ಯ ಕೂಡ ರೆಡಿ ಮಾಡಿದ್ದೀವಿ. ಇವತ್ತು ಫುಲ್ಲು ಭರ್ಜರಿ ಬಾಳೆ ಎಲೆ ಊಟ. ಸೊ ಇದೆಲ್ಲ ವಡಾದು. ಸೊ ಇವಾಗ ಒಂದು ಮಾಡೋಣ. ಚೆನ್ನಾಗೈತೆ, ಪರವಾಗಿಲ್ಲ, ವರ್ಕ್ ಆಗಿಲ್ಲ ಅಂದಿರ ಚೆನ್ನಾಗಿಲ್ಲ. ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತಿದ್ದು. ಹಾಂ, ಓಕೆ. ಅಲ್ಲಿ ಮಮ್ಮಿ ನೆನೆ ರೋಸ್ ಕಟ್ತು ಗೊತ್ತಾ, ಅದನ್ನು ಬಾಕ್ಲಿಗೆ ಹಾಕೋ. ಕಟ್ ಮಾಡಲ, ಇದೊಂದು ಆಗಲಿ. ಕಟ್ ಮಾಡು. ಇನ್ನೂ ಇರೋ ಹಾಲು ಬಂತಾ? ಅಯ್ಯೋ, ಫ್ಲಾಟ್ ಮಾಡಿಲ್ಲ, ನಿಂತ್ಕೊಳಲ್ಲ. ಓ ಇಲ್ಲ, ಹಾಲುಕ್ತು. ಇಲ್ಲೇ ಇದ್ದೀನಿ, ನೋಡಿಲ್ಲ. ಓಕೆ, ಪ್ರಿಟಿ ಗುಡ್, ಪರವಾಗಿಲ್ಲ. ಇಷ್ಟಾದರೆ ಇದು ಕೆಳಗಡೆ ಫ್ಲಾಟ್ ಮಾಡ್ಕೊಂಡ್ರೆ ಇನ್ನೂ ಕ್ಲೀನಾಗಿರುತ್ತೆ. ಓಕೆ.
ಆಲ್ಮೋಸ್ಟ್ ಮುಗೀತು. ವಡ ಒಂದು ಮಾಡ್ಕೊಬೇಕು. ಅದನ್ನು ನಾವು ಆಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಇನ್ನೂ ಕಾಲು ಇನ್ನೊಂಚೂರು ನೆನಿಬೇಕು. ಹಾಗಾಗಿ ಎಲ್ಲ ಆಗಿದೆ, ಪಲ್ಯ ಆಗಿದೆ. ಆ್ಯಂಡ್ ಹಿಯರ್ ಗೋಸ್ ನಮ್ಮ ಗಣಪತಿಗೆ ಮೋದಕ. ಚೆನ್ನಾಗಿ ಬಂದಿದೆಲ್ಲ ಹೋಗಿ ಟ್ರೈ ಮಾಡಿದ್ದೀನಿ, ಎಷ್ಟಾಯ್ತು ಅಷ್ಟು. ಈಗ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರೋದು. ಕಿತ್ಬಿಟ್ಟು ಅವ್ನು ನೋಡ್ಬೇಬಿ ಇವನು. ಯಾವಾಗಿದ್ದ? ನಾನು ಈಗ ನೋಡ್ತಾ ಇದ್ದೀನಿ. ನಾನು ಇಲ್ಲಿಟ್ಟಿದ್ರೆ ಕಿತ್ಬಿಟ್ಟಿದ್ದಾನೆ ಕಣ್ಣ. ಹೋಗ್ಲಿ ಬಿಡು, ಅವನು ನಮ್ಮನೆ ಗಣಪತಿ ಅಲ್ವ, ಏನು ಮಾಡೋಕ್ಕಾಗಲ್ಲ. ಆಯ್ತು ಅಷ್ಟೇ. ನಾನೀಗ ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡ್ತೀನಿ. ಸಾಕಲ್ಲ ಹೋಗಿ ನೋಡಲ್ಲ. ಕಟ್ ದೇವ್ರ ಮನೆ, ಆ ರಂಗೋಲಿ ಒಂದು ದೇವ್ರ ಮನೆ, ಆಮೇಲೆ ಅವ್ನು ತಿಂತಾರಲ್ಲಿ ಒಂದು ಪಿಪಿನ್ ತಗೊಂಡು ಅವನದೊಂದು ಬಟ್ಟೆ. ಯಾರು ಕೊಡ್ಸಿದ್ದು ಬಟ್ಟೆ? ಮಮ್ಮ. ಮಮ್ಮ ಹೆಸರೇನು? ಮಮ್ಮ ಹೆಸರೇನು ಹೇಳು. ನೀನ್ ಫಸ್ಟ್ ನನ್ನ ಹೆಸರೇನು ಹೇಳು. ತೆಗಿತೀವಿ. ನಿನ್ನ ಹೆಸರೇನು ಹೇಳು. ನನ್ನ ಹೆಸರೇನು ಹೇಳು. ನನ್ನ ಹೆಸರೇನು? ಫೋನ್ ಎತ್ಕೊಳ, ಫೋನ್ ಮಾಡ. ಹೇಳ್ತೀಯ ಮಾಡ್ಬೇಕಾ ಫೋನು? ನನ್ನ ಹೆಸರೇನು ಹೇಳು. ತಾತಿ ಗೌಡ. ಸ್ವಾತಿ ಗೌಡ. ಪಪ್ಪ ಹೆಸರು? ಪಪ್ಪ ಹೆಸರು ನಾಚಿಕೆ ಹೇಳು. ಪಪ್ಪ ಹೆಸರೇನು ಹೇಳಲ್ವಾ? ಸುನೀಲ್ ಗೌಡ. ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ಧ್ಯಾನ್ಶು. ಮೈ ನೇಮ್ ಈಸ್ ಧ್ಯಾನ್ಶ್. ಅಜ್ಜಿ ಹೆಸರು? ಇದುಂಬ. ಆ ಡ್ರಾರ್ ಅಲ್ಲಿ ಇರ್ಬೇಕು ನೋಡಿ. ಡ್ರಾ ಬಾ ಕುಂಕುಮ ಮಾಡ್ತೀನಿ. ನಾನು ಇರ್ತೀನಿ ಇರು.
ಪ್ರತಿ ವರ್ಷ ಹೇಗಿತ್ತು ಅಂದರೆ ನಾನು ಎದ್ದು ಸ್ನಾನ ಮಾಡಿ ಚೆನ್ನಾಗಿ ರೆಡಿ ಆಗೋದು, ಮನೇಲಿ ಒಂಚೂರು ಪೂಜೆ ಮಾಡಿಬಿಟ್ಟು ಸೀದಾ ನಾವು ಅಮ್ಮನ ಮನೆಗೆ ಹೋಗ್ಬಿಡ್ತಾ ಇದ್ವಿ. ನಾವು ಅಮ್ಮನ ಮನೆಗೆ ಹೋಗಿದ ತಕ್ಷಣ ನಾವು ಅಮ್ಮ ಒಬ್ಬಟ್ಟು ಕಾಳುಗೊಜ್ಜು ಎಲ್ಲ ಮಾಡಿ ಆಮೇಲೆ ಹುತ್ತಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿರೋರು. ನಾವು ಹೋಗೋದು ಜೊತೆಲಿ ಹುತ್ತಕ್ಕೆ ಹಾಲು ಎರ್ಬಿಟ್ಟು ಬಂದು ಸೀದಾ ನಮ್ಮ ಅಮ್ಮನ ಮನೆಗೆ ಹೋಗಿ ಹಬ್ಬದ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬರ್ತಾಯಿದ್ವಿ. ಸೊ ಈ ವರ್ಷ ಒಂಥರ ಎಲ್ಲ ಡಿಫ್ರೆಂಟ್, ನಾವೇ ಮನೇಲೆಲ್ಲ ಮಾಡಿದ್ದು. ಆಮೇಲೆ ಏನು ಗೊತ್ತಾ, ನನಗೆ ಹೇಗೆ ಏನೇನು ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ. ಯಾಕಂದರೆ ಪ್ರತಿ ಸತಿ ನಾವು ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿರೋದು, ನಾವು ಹೋಗಿ ಜೊತೆಲಿದ್ದು ಬರ್ತಾಯಿದ್ವಿ. ಬಟ್ ಈ ಸತಿ ಎಲ್ಲ ನಾನೇ ಮಾಡಿರೋದ್ರಿಂದ ಸ್ವಲ್ಪ ನನಗೆ ಕನ್ಫ್ಯೂಷನ್ ಕೂಡ ಇತ್ತು, ಹೆಂಗೆ ಮಾಡೋದು ಏನು ಅನ್ನೋದು. ಆಮೇಲೆ ಅಂದ್ಕೊಂಡೆ ಹೇಗೆ ಬರುತ್ತೆ ಹಾಗೆ ಮಾಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಂತ. ಸೊ ಮನೇಲೂ ಅಷ್ಟೇ ನಾರ್ಮಲ್ ನೆನ್ನೆ ನಾನು ಗೌರಿ ಹಬ್ಬದ ದಿನ ಫುಲ್ಲೆಲ್ಲ ಹೂವು ಹಾಕಿ ಇದು ಮಾಡಿದ್ದೆ. ಇವತ್ತು ಬರೀ ನಾನು ಒಂದು ಸ್ವಲ್ಪ ಮಾಡಿದ ಮೋದಕ ಎಲ್ಲ ಇಟ್ಟು ಹಣ್ಣೆಲ್ಲ ಆ್ಯಡ್ ಮಾಡಿ ದೀಪ ಹಚ್ಚಿದೆ. ಸೊ ಅದರಿಂದ ಕೂಡ ನನಗೆ ಸ್ವಲ್ಪ ಟೈಮ್ ಸೇವ್ ಆಯಿತು. ಆ್ಯಂಡ್ ಸೀರೆ ಈ ಕಲರ್ ಸೀರೆ ಉಟ್ಕೊಂಡೆ. ನನಗೆ ಕ್ಲೀನಾಗಿ ಸೀರೆ ಕೂಡ ತೋರ್ಸೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಬ್ಲೌಸ್ ಡಿಸೈನ್ ಬೇಕಂದ್ರೆ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನನ್ನ ಹೊಸ ಸೀರೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಇದೆ. ಎಷ್ಟೊಂದು ಸೀರೆ ಇದೆ, ಒಂದು 8-9 ಸೀರೆ. ಸೊ ಅದರದ್ದೆಲ್ಲ ನಾನು ಬ್ಲೌಸ್ ಡಿಸೈನ್ಸ್ನ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ಸ್ವಾತಿ ಹೊಸ ಬ್ಲೌಸ್ ಡಿಸೈನ್ಸ್ ತೋರಿಸಿ ಅಂತ ಹೇಳಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸುನಿ ಕೂಡ ರೆಡಿಯಾಗಿ ಬಂದರು. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಸರಿ ಆಯಿತು ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ವಿ. ಅವ್ನು ಬಿಡೋದೇ ಇಲ್ಲ, ನಾನೇ ಮಾಡ್ತೀನಿ ಅಂತಲೇ. ಅವ್ನಿಗೇನೋ ಒಂಥರ ಫುಲ್ ಖುಷಿ. ಚೆನ್ನಾಗಿ ಕಾಣಿಸ್ತಾ ಇದ್ದ, ಹೊಸ ಬಟ್ಟೆ ಹಾಕಿದ್ದೆ, ಒಂಥರ ಸಖತ್ ವೈಟ್ ಕಲರ್ ಶೇರ್ವಾನಿ ಥರ ಹಾಕಿದ್ದೆ. ಸೊ ಸಖತ್ ಪ್ರಿಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಇವಾಗ ನಾವು ಹುತ್ತದ ಹತ್ರ ಬಂದ್ವಿ. ನಾವು ಬೇರೆ ಎಲ್ಲೂ ಹೋಗಲಿಲ್ಲ, ನಮ್ಮ ಮನೆ ಎದುರುಗಡೆನೇ ಇತ್ತು. ನಾವು ಇದರಲ್ಲಿ ಎಷ್ಟೊಂದು ಸತಿ ಹಾವು ಕೂಡ ನೋಡಿದ್ದೀವಿ. ಹಾಗಾಗಿ ನಮ್ಮ ಮನೆ ನೇಬರ್ ಕೂಡ ಪೂಜೆ ಅಲ್ಲೇ ಮಾಡಿದರು. ಸರಿ ನಾವು ಬೇರೆ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಮಾಡಿಬಿಡೋಣ, ಅವರು ಮಾಡಿದ್ದಾರೆ ನಾವು ಇಲ್ಲೇ ಮಾಡೋಣ. ಯಾಕಂದರೆ ನಾವು ಹುತ್ತದಲ್ಲಿ ಹಾವು ನೋಡಿದ್ದೀವಿ, ಒಂದಲ್ಲ ಎರಡಲ್ಲ ಎಷ್ಟೊಂದು ಹಾವು ನೋಡಿದ್ದೀವಿ. ಸೊ ಇಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ಜನನೂ ಜಾಸ್ತಿ, ಆ್ಯಂಡ್ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದಪ್ಪ ಅನ್ನೋ ಒಂದು ನಾವು ರೀಸನ್ಗೆ ಇಲ್ಲೇ ಮಾಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಸ್ವಲ್ಪ ನಂಗೆ ಭಯ ಆಗ್ತಾಯಿತ್ತು ಈ ಜಾಗದಲ್ಲೆಲ್ಲ ನಿಂತ್ಕೊಂಡು ಮಾಡೋದಕ್ಕೆ. ಬಟ್ ಆಯಿತು, ಪೂಜೆ ಚೆನ್ನಾಗಿತ್ತು. ನೋಡಿ, ನಾನು ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಾಕಮ್ಮ. ಹಾಕೋ ಬೇಬಿ, ಮಾಡೋದು ಯಾರು ವಿಡಿಯೋ? ಅದಕ್ಕೆ ಟ್ರೈಪಾಡ್ ಎಲ್ಲ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರು. ಆಯ್ತಾ? ಕತ್ರೆ ಇಟ್ಕೊಂಡ್ಬಿಟ್ಟಿದ್ದೀರ ಸುಮ್ಮನೆ. ಅಜ್ಜಿ ತೋರ್ಸು ಅಜ್ಜಿ ಫೇಸ್ ತೋರ್ಸು. ಹಂಗೆ ತಲ್ಲೆ ಹಾಕೋದು ಆ ಕಡೆ ಹಾಕೊಂಡು ಸುಮ್ಮನೆ ಒಂದು ರೌಂಡು ತೋರಿಸು. ಪಪ್ಪನ ತೋರಿಸು. ಪಪ್ಪ ತೋರ್ಸಲ್ಲ. 5 ಎಳೆ 9 ಎಳೆ 5 ಎಳೆ ಹಿಂಗೆ ಸುಮ್ಮನೆ ಹಿಂಗೆ ಸಿಗ್ತಾವ. ನಾನು ಮಾಡ್ಕೊಡ್ತಾ ಇದ್ದೆ. ಹೌದಾ? ಹಂಗಲ್ಲ ಕಣ, 9 ಎಳೆ ಮಾಡಬೇಕಾ? ನೀನೇ ಒಂದು 5 ಸುತ್ತು ಸುತ್ತಬಿಡು. ನಾನು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಹಾಕ್ಬಿಡ್ಬೋದಾಗಿತ್ತು. ಮಾಡಂಗ
ಮೇಲೆ ಹಿಡಿಯೋ ಹೂವು ಹಾಕ್ಲಾ ಅಷ್ಟೊಂದು ಇದ್ದ ಎಲೆ ಅಡಿಕೆ ಬಿಡ್ಬೋ ಹೂವು ಹಾಕು ವಿಡಿಯೋ ಮಾಡು ಮಾಡು ಅಮ್ಮನ್ ತೋರಿಸ್ತಾ ಇದೆಯಾ ಎಲ್ಲಿ ಒಂದು ನಿಮಿಷ ಅಜ್ಜಿ ತೋರಿಸಿದ ಆಯ್ತು ಆಯ್ತು ತಾತ ಬತ್ತಾಯ್ತು ತಾತನ್ ತೋರ್ಸು ಬರಾಜು ವಿಡಿಯೋ ಮಾಡ್ತಾನೆ ತೋರ್ಸೋ ರಾಜು ನಾನೆಲ್ಲ ತೋರಿಸ್ತೀಯಲ್ವ ಮೇಲೆ ಹಾಕೋಗಿ ಒಂದು ಒಳ್ಳೆ ಹಿಂದಕ್ಕೆ ಹೊಂಟೋಯ್ತು ಕಣೋ ಕಾಣಿಸ್ತಾ ಇದೀನಾ ನೀನು ತೆಗ್ದಲ್ಲ ನಾನು ತೆಗಿಲಿಲ್ಲ ಅದರಲ್ಲೇ ಇತ್ತು ಆನ್ ಮಾಡೋಣ ಇಲ್ಲೆಲ್ಲ ಬಿದ್ದೋಯ್ತು ದೊಡ್ಡ ಕವರ್ ಓಡ್ತಾನೆ ಅದು ಸ್ವಾತಿ ಓಡ್ತಾ ಇದೆ ಅಪ್ಪ ತಾತನ ಕೈ ಕೊಡಿ ತಾತ ಮಾಡುತ್ತೆ ಹಿಡ್ಕೊ ನಿಮ್ಮ ಕಾಲೇಜ್ ಕವರಲ್ಲಿ ದೊಡ್ಡ ಕವರ್ ಇಲ್ಲ ಕವರ್ ತೆಗೆದ್ರಲ್ಲ ಅದರಲ್ಲೇ ಇತ್ತು ಇಲ್ಲ ಎಲ್ಲ ಹೌದಲ್ಲಿ ತಗೋ ಅದಕ್ಕೆ ಎಲೆನಲ್ಲಿ ಇದು ಹಾಕ್ಬೇಕು ತೆಗಿಯೋದು ನನಗೆ ಈಗಲ್ಲ ಲಾಸ್ಟಲ್ಲಿ ಹಾಲು ಹಾಕೋದು ಈ ಕಡೆ ಬಾ ಮಗನೆ ಉತ್ತದ ಹತ್ರ ಬಾ ಇಲ್ಲೇ ಬಾ ನೀನು ಅಲ್ಲೆಲ್ಲ ಕಲೀಜ್ ಹೋಗ್ಬೇಡ ಅಲ್ಲೋಗು ಇಲ್ಲೇ ಬಂದು ನೀವು ನಿಂತ್ಕೋ ಬಾ ಅಲ್ಲೋಗು ಮಮ್ಮನ ಹತ್ರ ಹೋಗು ಸ್ವಲ್ಪ ಅಪ್ಪನ ಹತ್ರ ಹೋಗು ವಿಡಿಯೋ ಮಾಡ್ತಾ ಇದ್ದೀನಿ ಬಾ ನೀನು ಅಲ್ಲಿ ನಡಿ ಅಲ್ಲಿ ಬಂದು ನಾನು ಅದಕ್ಕೆ ಹೇಳಿ ಅಲ್ಲೇ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತಾನೆ ಅಲ್ಲೋಡ ಏಯ್ ಉಳಿಬೇಡಪ್ಪ ಅವ್ರ ಬಟ್ಟೆ ಹಾಳಾಯ್ತದೆ ಇಟ್ಕೊಳಲ್ಲ ನಿಂತಿರಲ್ಲೇ ಇಲ್ಲೇ ಇರು ಬಾ ಪೂಜೆ ಮಾಡೋ ಗಟ್ಟಿ ತಗೋ ಗಡ್ಡಿ ಶರ್ಟ್ನ ಕಾಲಲ್ಲಿ ಓಡಿಸ್ತಾನೆ ಅಪ್ಪ ಇಲ್ಲಿ ಬಂದು ನಾನು ಕಟ್ ಮಾಡ್ಬೇಕಾ ಮನೆಯಲ್ಲ ಮಾಡ್ಕೊಡ್ಬೇಕಾ ಇಲ್ಲೇ ಕಟ್ ಮಾಡಕ್ಕೆ ಇಲ್ಲೇನಾ ಹಿಡ್ಕೊ. ಬಾ ಬೇಡ್ಕೊ ಚಾಕು ತಂದಿಲ್ವಾ ಅದೇ ಥರ ಕೊಡು ಕೇಳು ತಂದೆ ಒಳ್ಳೇದು ಮಾಡಪ್ಪ ಮಾಡು ಸಾಕು 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 ಕಾಯಿ ಹೊಡಿ ಅವನು ನಿಲ್ಲಿಸ್ಬಿಟ್ಟು ಹೊಡಿ ಇಲ್ಲೇ ಇರ್ರಿ ಅದ್ರ ಮೇಲೆ ಹಾಕ್ಬೇಕಲ್ಲಪ್ಪ ಇದು ಹಂಗೆ ತಟ್ಟೆಲ್ಲಿ ಮಾಡ್ಬೋದು ಹಾಂ ಬೇಡ ಇದು ಅಲ್ಲೇ ತಟ್ಟೆ ವಿಷಯ ಉಳಿತಾನೆ ಅಂದರೆ ಇಲ್ಲಿಡು ಬೇಡ ಹಾಂ ಅದು ಹೇಳ್ಬಿಡೋಣ ಇವು ಅಲ್ಲ ಹಾಕ್ಬಿಡ್ಲಿಲ್ಲ ಹಾಂ ಅದನ್ನೇ ಮತ್ತೇನು ತೊಗೊಂಡೋಗೋದೆಲ್ಲ ಹಾಕೊಂಡು ಸ್ನೇಕು
ಹೇಳು. ಅಲ್ಲೆಲ್ಲೋ ಕಾಣಿಸ್ತಿಲ್ಲ. ಏನದು ಏನದು ಇತ್ತಲ್ಲ? ಆಯ್ತಾ? ಹಾಲು ಹಾಕೋಣ? ಹಾಕ್ಬಿಟ್ಟು ಈ ಕಡೆ ವೀರು ಬಟ್ಟೆ ಯಾರ ಕೊಡ್ಸಿದ್ದು? ಅದ್ರೊಳಗೆ ಬಟ್ಟೆ ಯಾರು? ಹಾ ಮಮ್ಮನ ಬಿಡು. ಮಾಮ ಸುಹಾಸ್ ಮಾಮ ಕೊಡ್ಸಿಲ್ವಾ? ಬಿಡು ಬಿಡು. ಇವನು ಯಾರು ಬಿಡು? ಕಾಸು ಸಿಕ್ಬೇಕು ಮಗನೆ ಅಲ್ಲಿ. ಕೈ ಹಿಡ್ಕೊ. ತಗೋ ಕಾಸು ಬೇಕಾ? ಕೈ ಹಿಡ್ಕೊಳ ಪಪ್ಪಂದು. ನೀನು ಹಾಕ್ಬೇಕು ಆಮೇಲೆ ನಾನು ಬೆಳ್ಳಿನಾಗರು ಚಿಕ್ಕ ಅದು ಇಲ್ಲೇ ಐತೆ, ಒಳಗೆ ಹೋಗ್ಲಿಲ್ಲ. ಹಾಕಿದ್ರಾ? ಬೆಳ್ಳಿದೊಂದು ಗೋಲ್ಡೊಂದು ಇತ್ತು. ಬಾ ಹಾಕಿದ್ದೀನಿ ಬಿಡು. ಕೊಡಲ್ ಸುನಿ ಕೈ ಹಾಕಿದ್ದೀನಿ. ನೀರು ತಾತ ಪೂಜೆ ಮಾಡಿಲ್ಲ. ಎರಡೇ ಕೊಟ್ಟಿದ್ರಪ್ಪ. ಎರಡೇ ಕೊಡೋದು. ಎರ್ಚು ಬಿಡು. ಒಯ್ದ್ಬಿಡು ಒಯ್ದ್ಬಿಡು ಅಷ್ಟೇ. ಬಾ ಬೇಬಿ. ನಿಂದು ಒಂದಿದೆ. ಮೇಲೆ ಮಾಡ್ಕೊಂತಿರೋದು. ಈ ಕೈ ಕಲರ್ ಆಗ್ಬಿಟ್ಟೈತಿ. ನಾನು ಮುಟ್ಬಿಡ್ತೀನಿ. ಹಿಡ್ಕೋಬೇಕು ಹೂವು. ನಿನಗೂ ಕಟ್ಬೇಕಾ? ನಿನಗೂ ಕಟ್ಬೇಕಾ? ತೆಗಿಬಾರ್ದು, ಹಿಂಗೆ ಇರ್ಬೇಕು. ಮಾಮಿ ಅದು ವಾಚ್ ಅದು? ವಾಚ್ ಏನದು? ಆಗಿಲ್ವಾ? ಏನು ಹಿಂಗೆ ಬರ್ತಾಯಿತ್ತು ನಂಬರ್ ಒತ್ತಿದ್ರು. ನಂಬರ್ ಇಲ್ಲಿ ಒತ್ತಿದ್ರು ಇವಾಗ ಬರ್ತಾಯಿತ್ತು ನಂಬರ್. ಅವೆಲ್ಲ ನಂಬರೇ ತೋರಿಸ್ತಾರಿಲ್ಲ. ನೀನು ನಂಬರ್ ನೋಡ್ತಾ ಇರಲಿಲ್ಲ? ಇಲ್ಲ. ಯಾವ್ದು ಇವಾಗ ಹೊಡೆದೈತೆ ನಂಬರ್ ನೋಡು. ಇವಾಗ ಬರ್ತಿದ್ದೀರ. ಅದೇನೋ ಒಂಥರ ಜರಿ ಅಲ್ಲ. ತೊಗೊಳೋಣ.
ಮೆಣಸಿನ್ಕಾಯಿ ನೆಕ್ಕೊಂಡು ತ್ಯಾಮ ಕಾಯಿ ಚಿಕ್ಕದು ಬಿಟ್ಬಿಡ ದೊಡ್ಡದಿಟ್ಕೊ. ಕಾಯಿ ಬೇಡ ಯಾವಂದಿಲ್ಲ ಖಾಲಿ ಅಂತೀನಲ್ಲ ಖಾಲಿ ಆಮೇಲೆ ಬೆಳೆದೇ ತಿನ್ಬೇಕು. ಇದು ಚೆನ್ನಾಗಿ ವಿಡಿಯೋ ಮಾಡ್ಕೊ ಕಡುಬು ಎಲ್ಲಾನು ಇಲ್ಲೇ ಸರಿ ಸಾಕು. ವಡೆ ಮಾಡಲಿಲ್ಲಲ್ಲ ನಿಧಾನಕ್ಕೆಲ್ಲ ಚೂರು ತಿನ್ಕೊಂಬಿಟ್ಟು ಸುಧಾರಿಸ್ಕೊಂಡು ಪಲ್ಯ ಹಾಕು. ಆಯ್ತು ಆಯ್ತು. ಅದಕ್ಕೆ ಯಾರು ತುಪ್ಪ ಹಾಕ್ತಾರೆ? ಅದಕ್ಕೆ ಯಾರು ತುಪ್ಪ ಹಾಕ್ತಾರೆ ನಿಮಗೆ? ಹಾಕೊಂಡು ತಿಂತಾರೆ. ನಂಗೆ ಹಾಕ್ಬೇಡ. ಹಾಕ್ಬಿಟ್ಟೆ ಚೂರು ಹಾಕಿ ಅಲ್ವಾ? ಓ ಇದು ಮೋದಕಾಗ ಹಾಕಲ್ವಾ ಅತ್ತೆ ತುಪ್ಪ? ಹಾಕ್ತಾರೆ ನೋಡಿ ಇದು ಎರಡು ಸುಲಿದೆ ಇದು ಸಾಕು. ಸಾಕಾ? ನಂಗೆ ಬಿಡ ಆಮೇಲೆ ಸಾಕು ತಿಂತೀನಿ. ಬಾಯ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಬಾರ ಇಲ್ಲಿ ಓಯ್ ಏ ಕೂಕು ಇದ್ದಾಳೆ ಆ ಕಡೆಗೆ ಇಲ್ಲಿ ಏನು ಮಾಡಲ್ಲ ಸುಮ್ಮನೆ ಹಣ್ಣು ಒಂದು ತಿಕ್ಕಂದ್ರೆ ಪಾಕಿ ಇಡೀ ಚೂರು ಒಬ್ಬಟ್ಟು ಇರ್ಲಿ ಬಿಡತ್ತೆ ನೀನು ನಡಿ ಬಿಡತ್ತೆ ಕಾಳು ಕಾಳು ಹೋಗ್ಯಾ ಕೂಡಲೇ ಅತ್ತೆ ಬೆಡ್ಡು ಅತ್ತೆ ಬೆಡ್ಡು ಹೋಗು. ಇದು ಮೋದಕ ಏಯ್ ಸ್ವಲ್ಪ ಸಪ್ಪೈತೆ ಅಷ್ಟೆ. ಅನ್ನ ಸರ್ ತಂದಿಲ್ಲ ಬೇಡವಾ? ಸಾಕ್ಬಾ ತಮ್ಮಡು ತಂದ್ಬಿಡ್ತೀನಿ. ಹುಳಿ ಮೋದಕ ತಿಂತೀಯಾ? ಹ್ಞೂ ಅಂತೈತೆ ಬರುತ್ತೆ, ತಿಂದಂಗಿದ್ರೆ ಬರುತ್ತದೆ ಒಬ್ಬಟ್ಟು. ತಿನ್ಲಿ ಬಿಡು. ಅದನ್ನ ಕೊಡು ಫಸ್ಟ್ ಪ್ರಸಾದನ. ಹ್ಞೂ ಏಯ್ ಛೀ ಮ್ಯಾಕ್ ಯಾಕೆ ಒರೆಸ್ತೀಯ? ನಾನು ತಗೊಂಡೆ. ತಗೊಳ್ಳಿ ಇದಕ್ಕೂ ಒಂದು ಎಲೆಗೆ ಹಾಕ್ಬಿಟ್ಟು ಹಾಕ್ಬೇಕಮ್ಮ. ವೀಡಿಯೋನೆಲ್ಲ ತೋರಿಸ್ತಾರಲ್ಲ. ತಿನ್ನಾಗಿದ್ರೆ ಹಾಕ್ಬೋದು, ತಿನ್ನಲ್ವಲ್ಲ. ಒಬ್ಬಟ್ಟು ತಿಂತಾಳಲ್ಲ. ಆಯ್ತಾ? ಮಳೆ ಬರೋ ಎಲ್ಲ ಲಕ್ಷಣಗಳು ಇವೆ. ಚೆನ್ನಾಗಿದೆ ಅಭಿ? ವಡ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿದ್ಯಾ ಇವರು? ಸೂಪರ್ ಆಗಿದೆಯಾ? ಚಿಪ್ಸ್ ಚೆನ್ನಾಗಿದೆಯಾ? ಓಕೆ. ಎದ್ದು ಬೆಡ್ ಮೇಲೆ ಮಲ್ಕೋಕು. ಓಕೆ ಗೈಸ್, ನೋಡಿದ್ರಲ್ಲ. ಸರಿ, ಇನ್ನೇನು ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡೆ. ಸರಿ, ಆಮೇಲೆ ನೋಡಿದ್ರೆ ಬೆಳಗ್ಗೆಯಿಂದ ನಾನು ಒಂದು ಫೋಟೋ ವೀಡಿಯೋ ಕೂಡ ನೆಟ್ಟಿಗೆ ಸರಿಯಾಗಿ ತೊಗೊಳಕ್ಕಾಗಿರಲಿಲ್ಲ ಸೀರೆದೆಲ್ಲ ಔಟ್ಫಿಟ್ದು. ಸರಿ, ನಾನು ಸುನಿ ಇಬ್ಬರೂ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ವಿ. ವೀರು ರೂಮಲ್ಲಿ ಅವ್ರ ಅಜ್ಜಿ ಜೊತೆ ಆಟಾಡ್ತಾ ಇದ್ದ. ಸರಿ, ಇದೇ ಒಂದು ಪರ್ಫೆಕ್ಟ್ ಟೈಮು, ನಾವಿಬ್ಬರು ಫೋಟೋಸ್ ತೊಗೊಳ್ಳೋಣ, ವೀಡಿಯೋಸ್ ತೊಗೊಳ್ಳೋಣ ಅಂತ ಹಾಲಲ್ಲಿ ತೊಗೊತಾ ಇದ್ವಿ. ನಾನು ಸುನಿ ತೊಗೊತಾ ಇದ್ದೀವಿ ಅಂದ್ಬಿಟ್ಟು ವಾಪಸ್ ಓಡು ಬಂದ್ಬಿಟ್ಟ.
ಚೆನ್ನಾಗಿತ್ತು. ಈ ಸತಿ ಹಬ್ಬ ಹೇಳಬೇಕಂದ್ರೆ ಒಂಥರ ಡಿಫ್ರೆಂಟಾಗಾಯಿತು ಅಂತ ಅನ್ನಿಸ್ತು. ಪ್ರತಿ ವರ್ಷ ನಾವು ಮಾರೋರು, ಈ ವರ್ಷ ನಾವೇ ಮಾಡ್ಕೊಂಡಿದ್ದು ಒಂಥರ ಡಿಫ್ರೆಂಟಾಗಿತ್ತು. ಅಟ್ ದ ಸೇಮ್ ಟೈಮ್ ಒಂಥರ ಬೇಜಾರು ಕೂಡ ಇತ್ತು. ಅದೇನೋ ಗೊತ್ತಿಲ್ಲ, ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ಬಟ್ ಹೆಂಗೋ ಆಯಿತು, ಹಬ್ಬ ಅಂತೂ ಚೆನ್ನಾಗಿ. ಸೊ ಹೀಗಿತ್ತು ನಮ್ಮನೆ ಹಬ್ಬ. ವ್ಲಾಗ್ ನೋಡಿದ್ದೀರಾ, ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಂಗೆ ಕೊಡು ಫಸ್ಟ್. ನಾನು ಕೊಡು, ನಿಮ್ಮ ಪಪ್ಪಂಗೆ ಮಾತ್ರ ಕೊಟ್ಟೆ, ನಂಗೆ ಕೊಡು, ಹಾಕ್ತೀನಿ ಕೊಡು. ಅಲ್ಲಿ ಫೋಟೋ ತಗೋತಾ ಇಲ್ವಾ? ಹಾಕ್ತೀವಿ, ನಾನು ಒಂದು ಫೋಟೋ ಕೊಡು. ತಪ್ಕೊ. ಯಾವ್ದು ವರ್ಷ ಅರ್ಶನ ಆಗೋಯ್ತ ನೋಡಲ್ಲ, ಸುಮ್ಮನೆ ಹಾಕ ಅಂತಾನೆ. ಎಲ್ಲಿ ತುಟಿ ಹತ್ರ ಆಯ್ತು ಸ್ವಲ್ಪ. ಚೆನ್ನಾಗಿದ್ಯಾ ಮಮ್ಮಿದು ಸೀರೆ? ಇಷ್ಟ ಆಯ್ತಾ ನಿಂಗೆ? ಹಾಂ, ಹೆಂಗಿದೆ? ಹಾಂ, ಗೊಂಬೆ ಥರ ನೆನಪಿದೆ. ಕಳ್ಳ ಮಗಂಗೆ ಕಳ್ಳ. ಏನು ತಿಂದೆ? ಒಬ್ಬಟ್ಟು ಏಕೆ ತಿಂದೆ?